ಹಲೋ. ಹಲೋ, ನಮಸ್ತೆ ನಮಸ್ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ತೆ ಗುರುಗಳೇ. ಯಾರು ಮಾತಾಡೋದು? ನಮ್ಮ ಹೆಸರು ಸುವರ್ಣ ಗುರುಗಳೇ, ರಾಯಚೂರಿಂದ ಮಾತಾಡೋದು. ಓಹೋ, ರಾಯಚೂರಿಂದ. ಅಲ್ಲೇ ಆ, ರಾಯರ ಪಕ್ಕದಲ್ಲಿ ಇದೀರಲ್ಲಮ್ಮ ತಾಯಿ. ಹೌದು ಗುರುಗಳೇ, ಇಲ್ಲೇ ರಾಯರು ನಿಮ್ಗೆ ಇರೋದು. ತುಂಬಾ ಹತ್ತಿರದಲ್ಲಿ ಇದಾರಮ್ಮ ಹಾಗಾದ್ರೆ. ಹೌದು ಗುರುಗಳೇ, ಇಲ್ಲೇ ಇರೋದು ನಾವು. ಹೇಳಮ್ಮ. ಗುರುಗಳೇ. ಹಲೋ. ಹಲೋ ಗುರುಗಳೇ. ಹೇಳಮ್ಮ. ಗುರುಗಳೇ, ರಾಯರಿದ್ದಾರೆ ಗುರುಗಳೇ. ಹೇಳಮ್ಮ, ಏನ್ ಪವಾಡಾಗಿದೆ? ಆ ನನಗ 5 ವರ್ಷದಿಂದ ಮದುವೆ ಮಕ್ಕಳಾಗಿದ್ದಿಲ್ಲ ಗುರುಗಳೇ. ಹ್ಮ್. ರಾಯರ್ ನಂಬಿದ್ಮೇಲೆನೆ ನನಗ 5 ವರ್ಷಕ್ಕ ಪ್ರೆಗ್ನೆಂಟ್ ಆಗಿದ್ದೀನಿ ಗುರುಗಳೇ. ಈಗ 1 ಅಲ್ಲಮ್ಮ, ಇಯರ್. 5 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಇಲ್ಲ ಗುರುಗಳೇ, ಆಗಿದ್ದಿಲ್ಲ ನನ್ಗೆ. ಓಹೋ, ರಾಯರನ್ನ ಪೂಜೆ ಮಾಡೋದಕ್ಕೆ ಇವಾಗ ಮಕ್ಕಳು ಭಾಗ್ಯ ಕಂಡಿದ್ದೀರಾ? ಹೌದು ಗುರುಗಳೇ. ಓಹೋ, ಒಳ್ಳೇದು ತಾಯಿ, ತುಂಬಾ ಖುಷಿ ಪವಾಡ ಆಯ್ತು. ಆಗಿದೆ ಗುರುಗಳೇ. ಅಲ್ಲಿಗೆ ಹೋದ್ಮೇಲೆನೆ ನಾನ್ ಬೇಡ್ಕೊಂಡ್ಮೇಲೆ ರಾಯರ್ ಮೇಲೆ ನಿಂತ ಮೇಲೆನೆ ನನ್ಗ ಹಾ, ಪವಾಡ ಆಗಿದೆ ಗುರುಗಳೇ ನನ್ಗೆ. ಹೌದಮ್ಮ. ಹೌದು 5 ಗುರುಗಳೇ. ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಇಲ್ಲ ಗುರುಗಳೇ, ನನಗ 1ನೇ ವರ್ಷ ನಿಂತಿದ್ದೀನಿ ಗುರುಗಳೇ. ಅವಾಗ ಆಗಿದ್ದಿಲ್ಲ, ಹೋಯ್ತು ಬೇಬಿ ಅವಾಗ. ಓಕೆ ಅಮ್ಮ. ಮತ್ತೆ 5ನೇ ವರ್ಷ ನಿಂತಿದ್ದೀನಿ ಗುರುಗಳೇ. ಅವಾಗ ರಾಯರ್ ಮೇಲೆನೆ ಭಾರ ಹಾಕಿ ನಿಂತಿದ್ದೀನಿ ಗುರುಗಳೇ. ಅವಾಗ ಅವಾಗ ನನ್ ಬೇಬಿ ನನ್ಗೆ ಸಿಕ್ಕಿದೆ ಗುರುಗಳೇ, ಅಂದ್ರೆ ರಾಯರಿಂದ. ಫಸ್ಟ್ ಟೈಮ್ ಅಲ್ಲಿ ಆದಂತ ಸಂದರ್ಭದಲ್ಲಿ ಆಗಿರ್ಲಿಲ್ಲ, ಕ್ಯಾನ್ಸಲ್ ಆಗಿತ್ತು. ಹೌದು ಗುರುಗಳೇ. ಮತ್ತೆ 2ನೇ ಟೈಮ್ ಅಲ್ಲಿ ಆಗ್ಬೇಕಂದ್ರೆ ಅದು ತೊಂದರೆ ಇದೆ ಅಂತ ಹೇಳಿದ್ರಾ? ಹೌದು ಗುರುಗಳೇ, ಅದನ್ನು ತೊಂದರೆ ಇದೆ ಅಂದಿದ್ರು. 3ನೇ ಟೈಮ್ ಅಲ್ಲಿ ನಾನ್ ನಿಂತಿದ್ದೀನಿ ಗುರುಗಳೇ. ಈಗ ಮೊನ್ನೆ ರೀಸೆಂಟ್ ಆಗಿ 1 ಇಯರ್ ಬೇಬಿ ಆಗಿದೆ ಗುರುಗಳೇ. ಒಳ್ಳೇದಮ್ಮ ತಾಯಿ. ರಾಯರನ್ನ ಪೂಜೆ ಮಾಡಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅವ್ರಿಗೆ ಖಂಡಿತ ಪ್ರತಿಫಲ ಸಿಗುತ್ತೆ. ಇವಾಗ ನಾನು ಹೆಂಗೆ ನಿಮ್ಗೆ 9 ವಾರದ ವ್ರತವನ್ನು ತಿಳಿಸಿಕೊಟ್ಟಿದ್ದೀನಲ್ಲ, ಅದೇ ರೀತಿಯಾಗಿ ರಾಯರಿಗೆ ಪೂಜೆ ಮಾಡಿದ್ರೆ ರಾಯರಿಗೆ ಇನ್ನೂ ಖುಷಿ ಆಗತ್ತೆ, ಹೆಚ್ಚಿನ ರೀತಿಯಾಗಿ ಖುಷಿ ಆಗತ್ತೆ. ನೀವು ಮನಸ್ಸಲ್ಲಿ ಏನು ಅಂದುಕೊಂಡು ರಾಯರಿಗೆ ಪೂಜೆ ಮಾಡ್ತಿರಲ್ಲ ತಾಯಿ, ಅದು ಖಂಡಿತ ಅನುಗ್ರಹ ಮಾಡ್ತಾರೆ. ಯಾಕಂದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ತಾಯಿ. ಹೌದು ಗುರುಗಳೇ, ನಿಜವಾಗ್ಲೂ ಗುರುಗಳೇ. ರಾಯರು ಪವಾಡ ಅಂತೂ ನಂಬಕ್ಕೆ ಆಗ್ತಾ ಇಲ್ಲ ಗುರುಗಳೇ. ಅವ್ರು ನಂಬಿದ್ಮೇಲೆ ಕೈ ಅಂತೂ ಬಿಡೋದೇ ಆಗೋದಿಲ್ಲ ಗುರುಗಳೇ ಅವ್ರನ್ನಂತ್ರು. ಹೌದಮ್ಮ. ನೋಡಮ್ಮ, 5 ವರ್ಷದಿಂದ ನಿಮ್ಗೆ ಮಕ್ಕಳು ಭಾಗ್ಯ ಇರ್ಲಿಲ್ಲ, ಇವಾಗ ರಾಯರು ನಿಮ್ಗೆ ಅನುಗ್ರಹ ಮಾಡಿದಾರಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರು ತಾಯಿ. ಹೌದು ಎಷ್ಟೋ ಗುರುಗಳೇ. ಜನಗಳು 10 ವರ್ಷ, 12 ವರ್ಷ, 15 ವರ್ಷ ಆಯ್ತು ನನಗೆ ಮಕ್ಕಳಾಗಿಲ್ಲ ಅಂತಂದು ಹಾಸ್ಪಿಟಲ್ಗೆಲ್ಲ ಹೋಗ್ತಾ ಇರ್ತಾರೆ. ಬಟ್ ಇವತ್ತಿನ ದಿನದಲ್ಲಿ ಹಾಸ್ಪಿಟ್ಲಿಗೂನು ತಿರುಗಿದ್ದೀನಿ ಗುರುಗಳೇ, ಎಲ್ಲೆಲ್ಲಿಗೂ ತಿರುಗಿದ್ದೀನಿ, ಆದ್ರೂನು ಆಗಿಲ್ಲ. ಟ್ರೀಟ್ಮೆಂಟ್ ತಗೊಂಡಿದ್ದೀನಿ, ಅಂದ್ರೂನು ಸಾಧ್ಯವಾಗಿಲ್ಲ. ಒಂದು ರಾಯರ್ ಬಿಟ್ರೆ ಇನ್ಯಾವುದೂ ಆಗಿಲ್ಲ ಗುರುಗಳೇ ನನ್ಗೆ. ಎಂತ ಮಾತು ಹೇಳಿದಿ ತಾಯಿ. ಖಂಡಿತಮ್ಮ. ನೋಡಿ, ಹಾಸ್ಪಿಟ್ಲಿಗೆ ಹೋದ್ರೂ ಅನುಗ್ರಹ ಆಗಿರ್ಲಿಲ್ಲ ನಿಮ್ಗೆ. 5 ವರ್ಷದಿಂದ ಪರದಾಡ್ತಾ ಇದ್ರಿ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತೇಳಿ. ಆದ್ರೆ ರಾಯರ್ನ ಪೂಜೆ ಮಾಡೋದ್ರಿಂದ ನಿಮ್ಗೆ 5ನೇ ವರ್ಷಕ್ಕೆ ಮಗು ಆಗಿದೆ ಅಂತ ಹೇಳಿದ್ರೆ ಎಲ್ಲ ರಾಯರ ಮಹಿಮೆ, ಎಲ್ಲ ರಾಯರ ಕೃಪೆ ಅಲ್ವಾ ತಾಯಿ. ಇದೆ ಎಲ್ಲ ರಾಯರ ಅನುಗ್ರಹದಿಂದ ಯಾವುದೂ ಇಲ್ಲ ತಾಯಿ. ರಾಯರ್ ಏನು ಅನುಗ್ರಹ ಮಾಡ್ತಾರೆ ಅದು ಖಂಡಿತ ಅನುಗ್ರಹ ಮಾಡದಂತ ಸಂದರ್ಭದಲ್ಲಿ ನೀವೆಲ್ಲರೂ ಧನ್ಯವಂತರು ತಾಯಿ. ಧನ್ಯವಾದಗಳು ಗುರುಗಳೇ. ಮತ್ತೇನ್ ಹೇಳ್ತೀರಮ್ಮ ಹಾಗಾದ್ರೆ? ಮತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿಯವ್ರದ್ದು ಮದುವೆ ತಂಗಿ ಅವ್ರದ್ದೇ ಮದುವೆ ಆಗ್ತಾ ಇಲ್ಲ ಗುರುಗಳೇ. 2 ವರ್ಷದಿಂದ ನೋಡ್ತಾ ಇದೀವಿ, ಅವಳಿಗೆ ಅಸಲ್ ಫಿಕ್ಸ್ ಆಗ್ತಾನೆ ಇಲ್ಲ ಗುರುಗಳೇ. ಅದಕ್ಕೆ ನಿಮ್ಮ ಅನುಗ್ರಹದಿಂದ ನಮ್ಗೆ ಸಾಧ್ಯವಾದ್ರೆ ಹೇಳಿ. ಅಲ್ಲಮ್ಮ, ನಂದೇನಮ್ಮ ಅನುಗ್ರಹ ಇದೆ? ಯಾವುದೂ ಇಲ್ಲ, ನಂದೇನಿಲ್ಲ ತಾಯಿ, ಎಲ್ಲ ರಾಯರ್ದು. ರಾಯರೇ ನಿಮ್ ರೂಪದಾಗ ನಮ್ಗೆ ಹೇಳಿ ಕೊಡ್ತಾರೆ ಗುರುಗಳೇ. ನಮ್ಗ ಸ್ವಲ್ಪ ಖಂಡಿತಮ್ಮ ತಾಯಿ, ಎಲ್ಲ ರಾಯರ ಕೃಪೆ ಇತ್ತು ಅಂದ್ರೆ ಖಂಡಿತ ಅನುಗ್ರಹ ಹಾಗೆ ಆಗುತ್ತೆ ತಾಯಿ. ನಾನು ನಿಮ್ಮ ಹಾಗೆ ಮನುಷ್ಯನೇ, ನಾನೇನು ದೇವರು ಅಲ್ಲ, ಗುರುಗಳಲ್ಲ, ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಆದ್ರೆ ರಾಯರ್ನ ಪೂಜೆ ಮಾಡಿ, ನೀವು ರಾಯರ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಅನುಗ್ರಹ ಮಾಡುತ್ತಾರೆ ತಾಯಿ. ಹೌದು ಗುರು. ಯಾಕಂದ್ರೆ ಅವರು ತಂದೆ, ನಾವೆಲ್ಲರೂ ಮಕ್ಕಳು ರಾಯರಿಗೆ. ತಂದೆ ನೀವಿದ್ದೀರಾ ಅಂದ್ರೆ ಸಾಕು, ರಾಯರು ಖಂಡಿತ ಅನುಗ್ರಹ ತಥಾಸ್ತು ಮಗನೇ ಅಂತ ಹೇಳ್ತಾರೆ. ಏನಮ್ಮ? ಕರುಣಿಸ್ತಾರ ಗುರುಗಳೇ, ಒಂದಿಲ್ಲ ದಿನ ಒಂದು ಕರುಣಿಸ್ತಾರ ಗುರುಗಳೇ. ಅದ್ರ ತಂಗಿ ವಿಷಯದಲ್ಲಿ ಸ್ವಲ್ಪ ಯಾಕೋ ನಮ್ಗ ಗೊಂದಲ ಆಗ್ತಾ ಇದೆ ಗುರುಗಳೇ. ಅದಕ್ಕ ನಿಮ್ ರೂಪದಲ್ಲೇ ಆದ್ರೂನು ನಮ್ಗ ಒಂದ್ ಇದಾಗುತ್ತೆ ಏನಂತ ನಿಮ್ ಕರೆ ಮಾಡಿದ್ನಿ ಗುರುಗಳೇ ನಾನು. ಚಿಂತೆ ಮಾಡ್ಬೇಡಮ್ಮ. ನೋಡಮ್ಮ, 5 ವರ್ಷ ಮಕ್ಕಳಾಗ್ಲಾರ್ದವ್ರಿಗೆ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ. ಇನ್ನ ನೀವು ನಿಮ್ಮ ತಂಗಿಯವರ ಮದುವೆ ವಿಚಾರದಲ್ಲಿ ಬಂದ್ರೆ, ನಾನು ಹೇಳಿಕೊಟ್ಟಂತ ಒಂದು ಪೂಜೆದಲ್ಲಿ ನೀವು 9 ವಾರದ ವ್ರತವನ್ನು ನೀವು ಪೂಜೆ ಮಾಡಿ, ಖಂಡಿತ ನಿಮ್ಮ ತಂಗಿ ಇದೇ ವರ್ಷದಲ್ಲೇ ನೀವು ನನಗೆ ಕರೆ ಮಾಡ್ತೀರಾ ತಾಯಿ.
ಇದೇ ಹಾ ವರ್ಷದಲ್ಲಿ ಒಂದು ಒಳ್ಳೆಯ ಸಂಬಂಧ ಬರುತ್ತೆ ತಾಯಿ, ಖಂಡಿತ ಅವ್ರಿಗೂ ಅನುಗ್ರಹ ಆಗತ್ತೆ. ರಾಯರನ್ನ ಪೂಜೆ ಮಾಡಿ, ನಾನು ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದೇನೆ ಆ ಹೌದು ರೀತಿಯಾಗಿ ಪೂಜೆ ಮಾಡಿದ್ರೆ ಖಂಡಿತ ಫಲವನ್ನು ಕೊಟ್ಟೇ ಕೊಡ್ತಾರೆ. ನೀವು ರಾಯರ ಮೇಲೆ ನಂಬಿಕೆ ಇರಬೇಕು. ರಾಯರಿದ್ದಾರೆ ಅಂತ ಒಂದು ಮಾತು ನಿಮ್ಮ ಧ್ವನಿ ಮುಖಾಂತರ ತಿಳಿಸಿದ್ರೆ ರಾಯರಿಗೆ ಇನ್ನೂ ಖುಷಿ ಆಗತ್ತೆ ತಾಯಿ. ಸರಿ ಗುರುಗಳೇ, ನಂಬಿ ಪ್ರಾರಂಭ ಮಾಡ್ತೀವಿ ಗುರುಗಳೇ ಈ ಗುರುವಾರ್ಲಿಂದ ನಾವು. ಮಾಡಿ, ಈ ಗುರುವಾರದನ್ನು ಮಾಡಿ ತಾಯಿ. ಇವಾಗ ಹೆಂಗೆ ನೀವು ಈ ಫಲವನ್ನು ಪಡ್ಕೊಂಡಿದ್ದೀರಲ್ವಾ ಮಕ್ಕಳ ಹೌದು ಭಾಗ್ಯದಲ್ಲಿ, ಹಂಗೆ ಇದನ್ನು ಪಡ್ಕೋಬೇಕು. ಇವಾಗ ಇದು ಸರಿ ಪಡ್ಕೊಂತೀರಾ. ಇದೇ ವರ್ಷದಲ್ಲಿ ಮದುವೆ ಕೂಡ ಆಗುತ್ತೆ ನಿಮ್ಮ ತಂಗಿಯವರಿಗೆ. ಸರಿ ಚಿಂತೆ ಗುರುಗಳೇ. ಮಾಡಬೇಡಿ. ರಾಯರ್ ಏನಿದೆ ಇವಾಗ ಏನ್ ಹೇಳ್ತೀರಮ್ಮ ರಾಯರ ಬಗ್ಗೆ? ಹಾ, 5 ವರ್ಷದಿಂದ ಮಕ್ಕಳಾಗ್ಲಾರ್ದಂತ ಟೈಮಲ್ಲಿ ಇವಾಗ ನಿಮ್ಗೆ ಅನುಗ್ರಹ ಮಾಡಿದಾರಂದ್ರೆ ಏನ್ ಹೇಳ್ತೀರಾ ಇದಕ್ಕೆ? ಪವಾಡ ಇದೆ ಗುರುಗಳೇ, ರಾಯರು ಇದ್ದಾರೆ ಅಂತ ನಂಬ್ತಿದ್ದೀನಿ ಗುರುಗಳೇ ನಾನು. ಓಕೆಮ್ಮ. ತುಂಬಾ ಶತಕೋಟಿ ಧನ್ಯವಾದಗಳು ಗುರುಗಳೇ ರಾಯರಿಗೆ. ಓಕೆಮ್ಮ, ಹ್ಮ್ ಖಂಡಿತ. ಹಂಗೆ ಅವಳದು ಇನ್ನೊಂದು ಪ್ರಾಬ್ಲಮ್ ಇದೆ ಗುರುಗಳೇ ನಂಗ. ಹೇಳಮ್ಮ ತಾಯಿ. ಲಿಪ್ಸ್ ಅಲ್ಲಿ ಗುರುಗಳೇ ಅವಳಿಗೆ ಬಿಳಿ ಸಿಬ್ಬೆ ಅಂತ ಇರುತ್ತೆ ಅಲ್ಲ, ಅದು ಕಾಣಿಸ್ತಾ ಇದೆ ಗುರುಗಳೇ ಅವಳಿಗೆ. ಇನ್ನ ಯಾವ್ದಮ್ಮ? ಬಿಳಿ ಸಿಬ್ಬೆ ರೀ, ಬೀಳಿಸಿಬೇರೆ. ವೈಟ್ ಪ್ಯಾಚಸ್ ಹಾ 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 ಹಾ. ಆ ತರ ಕಾಣಿಸ್ತಾ ಇದೆ ಗುರುಗಳೇ. ಟ್ರೀಟ್ಮೆಂಟ್ ತಗೊಂತಿದ್ದಾಳೆ, ಎಲ್ಲಿ ಕಮ್ಮಿನೇ ಆಗ್ತಾ ಇಲ್ಲ ಗುರುಗಳೇ ಅವಳಿಗೆ. ಓಕೆಮ್ಮ, ಒಂದು ವಿಚಾರದಲ್ಲಿ ಆ ತರದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಕೆಲಸ ಮಾಡಿ. ಯಾ ಗುರು. ಮಂತ್ರಾಲಯಕ್ಕೆ ಹೋಗಿ ರಾಯರ ಗುರು. ಸನ್ನಿಧಾನಕ್ಕೆ ಕರೆದುಕೊಂಡು ನಿಮ್ಮ ತಂಗಿಯವ್ರನ್ನ ಕರೆದುಕೊಂಡು ರಾಯರ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ರಾಯರಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಅಲ್ಲಿ ಏನಲ್ಲಿ ಒಂದು ಯಾರ ಹತ್ರನೂ ಇಸ್ಕೋಬಾರ್ದು, ಅಲ್ಲೇ ಇಸ್ಕೋಬೇಕು. ಆ ಮೃತ್ತಿಕೆ ಪ್ರಸಾದ ಮಂತ್ರಾಲಯದಲ್ಲೇ ಸಿಗುತ್ತೆ ತಾಯಿ. ಹೌದಾ? ಅದನ್ನ ತಗೊಂಡು ತಾಯಿ, ಅದು ಎಲ್ಲಿ ವೈಟ್ ಪ್ಯಾಚಸ್ ಇದೆ ಅಂತ ಹೇಳ್ತಾ ಇದೀರಲ್ವಾ, ಅದನ್ನ ಹೌದು. ಹೆಂಗೆ ಹಚ್ಕೋಬೇಕು ಅಂತ ಕೇಳಿ ಅಲ್ಲಿ. ಅವರು ನಿಮ್ಗೆ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ತಾಯಿ. ಹೌದು. ಯಾರನ್ನ ಕೇಳ್ಬೇಕು ಗುರುಗಳೇ ಅಲ್ಲಿ? ಆ ಅಲ್ಲಿ ಅಲ್ಲಿ ಕೇಳಿದ್ರೆ, ಮಂತ್ರಾಲಯದಲ್ಲಿ ಕೇಳಿದ್ರೆ ಯಾರು ಅಲ್ಲಮ್ಮ, ನೀವು ಅಲ್ಲೇ ಪಕ್ಕದಲ್ಲೇ ಇದ್ದೀರಿ ತಾಯಿ, ರಾಯಚೂರಲ್ಲಿ. ನಿಮ್ಗೆ ಗೊತ್ತಿಲ್ಲ ನಮ್ಮ ರಾಯಚೂರಲ್ಲಿ ಅದು ಮೃತ್ತಿಕೆ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಗುರುಗಳೇ. ಅದು ಹೌದಲ್ವಾ? ಮಂತ್ರಕ್ಷಾತ ಆದ್ರೆ ಕೊಡ್ತಾ ಇರ್ತಾರಲ್ಲ ರೀ, ಅದು ತಕೊಂತೀವಿ. ಆಗ್ಲಿ ಮೃತ್ತಿಕೆ ಅಂತರೂ ಕೇಳಿಲ್ಲ ಗುರುಗಳೇ ನಾವು. ಹೌದಾ? ಮೃತ್ತಿಕಾ ಪ್ರಸಾದ ಅಂತ ಹೇಳಿ ತಾಯಿ, ಅಲ್ಲಿ ಹೌ- ಮಂತ್ರಾಲಯದಲ್ಲಿ ಎಲ್ಲಿ ಅಂದ್ರೆ ನೀವು ಅಲ್ಲಿ ಯಾರನ್ನಾದ್ರೂ ಕೇಳಿ, ಯಾಕಂದ್ರೆ ನಿಮ್ಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗುವುದಿಲ್ಲ ತಾಯಿ. ಹೌದೌದು. ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವ್ರನ್ನಾದ್ರೂ ಕೇಳಿ. ಇಲ್ಲ ಅಂದ್ರೆ ಅರ್ಚಕರು ಇರ್ತಾರೆ ತಾಯಿ. ಇಲ್ಲಿ ನನಗೆ ಮೃತ್ತಿಕಾ ಪ್ರಸಾದ ಬೇಕು, ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ಕೊಡುತ್ತಾರೆ. ಹೌದು ಅದನ್ನ ತಗೊಂಡು ಬಂದು ಅದನ್ನ ಹೆಂಗೆ ಸ್ವೀಕರಿಸ್ಕೋಬೇಕು, ಯಾವ ರೀತಿಯಾಗಿ ಸ್ವೀಕರಿಸ್ಕೋಬೇಕು ಅನ್ನೋದು ಸಂಪೂರ್ಣವಾದ ಅವರಲ್ಲಿ ಒಂದು ಮಾಹಿತಿಯನ್ನು ಕೇಳಿ ತಾಯಿ ನೀವು. ಹೌದಾ ಗುರುಗಳೇ? ಖಂಡಿತ ನಿಮ್ಗೆ ಅನುಗ್ರಹ ಮಾಡ್ತಾರೆ. ಅದೇನು ಅಲ್ಲಮ್ಮ, ಎಷ್ಟೋ ಜನಗಳಿಗೆ ಅನುಗ್ರಹ ಮಾಡಿದ್ದಾರೆ ಇದೇ ರೀತಿಯಾಗಿ ವೈಟ್ ಪ್ಯಾಚಸ್ ಇರತಕ್ಕಂಥವ್ರಿಗೆ. ಹೌದು ಗುರುಗಳೇ, ಅವಳಿಗೆ ಸ್ವಲ್ಪ ಇದೆ ಗುರುಗಳೇ, ಲಿಪ್ಸ್ ಅಲ್ಲಿ ಇದೆ. ಅದು ಟ್ರೀಟ್ಮೆಂಟ್ ತಗೊಂತಾ ಇದ್ದಾಳೆ, ಟ್ಯಾಬ್ಲೆಟ್ ಹಾಕೊಂಡ್ರೇನೆ ಹೋಗ್ತಾ ಇದೆ, ಇಲ್ಲಾದ್ರೆ ಇಲ್ಲ. ಮತ್ತೆ ಕಂಟಿನ್ಯೂ ಹಂಗೆ ಬರ್ತಾ ಇದೆ ಅದು. ಹಾ ಹಾ ಹಾ. ಅದ್ರ ಸಲುವಾಗಿ ನಿಮ್ ಕೃಪೆಯಿಂದ ಏನಾನು ಇಲ್ಲಮ್ಮ, ಸಹಾಯ ಅದನ್ನ ಆಗುತ್ತೆ. ಖಂಡಿತಮ್ಮ, ಸಹಾಯ ಅಂತ ಏನಿಲ್ಲಮ್ಮ ಇದರಲ್ಲಿ. ಇದೆಲ್ಲ ರಾಯರ ಇಚ್ಛೆ. ನನಗೆ ಖಂಡಿತ ಅದನ್ನ ಮೃತ್ತಿಕಾ ಪ್ರಸಾದವನ್ನು ತಗೊಂಡು ತಾಯಿ ಅದನ್ನ ಸ್ವಲ್ಪ ಒದ್ದೆ ಮಾಡಿ ಹಚ್ಕೋಬೇಕು. ಅವ್ರನ್ನ ಕೇಳಿ ಅಲ್ಲಿ ಹೋಗಿ, ಅಲ್ಲಿ ಬ್ರಾಹ್ಮಣರೇ ಕೊಡ್ತಾರೆ ತಾಯಿ ಅದನ್ನ. ಅವ್ರ ಮನೆಯಿಂದ ಸ್ವೀಕರಿಸ್ಕೊಂಡು ಬಂದು ಅದನ್ನ ನಾನ್ ವೆಜ್ ತಿಂದು ಸ್ವೀಕರಿಸ್ಕೋಬಾರ್ದು. ಓಕೆನಮ್ಮ? ಅದನ್ನ ಯಾವ ರೀತಿಯಾಗಿ ಸ್ವೀಕರಿಸ್ಕೋಬೇಕು, ಹೆಂಗೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿಕೊಂಡು ತಗೊಂಡು ಬರಬೇಕು ತಾಯಿ. ಸರಿ ಸರಿ ಗುರುಗಳೇ. ಅದನ್ನ ಮಾಡಿ ತಾಯಿ, ಖಂಡಿತ ಒಳ್ಳೇದಾಗತ್ತೆ. ಅವ್ರಿಗೂ ಅನುಗ್ರಹ ಆಗತ್ತೆ. ಇದು ರಾಯರ್ ಪವಾಡ ಅಂದ್ಬಿಡ್ತೀರಿ ನೀವು. ಆಮೇಲೆ ತುಂಬಾ ಅದ್ಭುತವಾಗಿ ಪವಾಡ, ಅದೆಲ್ಲ ಜೀರೋ ಆಗ್ಬಿಡುತ್ತೆ. ಏನು ವೈಟ್ ಪ್ಯಾಚಸ್ ಅಂತ ಇದೆ ಅಂತ ಹೇಳ್ತಾ ಇದೀರಲ್ಲ ತಾಯಿ, ಅದೆಲ್ಲ ಜೀರೋ ಆಗ್ಬಿಡುತ್ತೆ ತಾಯಿ. ಅದೇ ಗುರುಗಳೇ. ರಾಯರು ಅಲ್ಲಿ ಪುಣ್ಯ ಕ್ಷೇತ್ರ ಅಂತ ಜಾಗದಲ್ಲಿ ರಾಯರು ಇದ್ದಾರೆ ಅಂತ ನಾವು ಹುಡಿಕೊಂಡು ಹೋಗ್ತಾ ಇದೀವಲ್ಲ, ಅಲ್ಲಿ ಇರುವುದು ಸತ್ಯ. ಎಲ್ಲಿ ಬೃಂದಾವನ ಇರುತ್ತೋ ಆ ಬೃಂದಾವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇದ್ದಾರೆ ಅನ್ನುವುದಕ್ಕೆ ಎಷ್ಟೋ ಸಾಕ್ಷಿಗಳಿದೆ ತಾಯಿ. ಓಕೆನಮ್ಮ? ಯಾಕೆ ಸಾಕ್ಷಿ ಅಂದ್ರೆ ಎಷ್ಟೋ ಜನಗಳಿಗೆ ಪವಾಡಗಳನ್ನು ಮಾಡಿದ್ದಾರೆ. ಅಲ್ಲಮ್ಮ ತಾಯಿ, ಇವತ್ತಿನ ದಿನದಲ್ಲಿ ಮನೆಯಲ್ಲಿ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲಾ ಪ್ರತಿಯೊಂದು ನೋಡ್ಕೊಂಡು ತಿಳ್ಕೊಳ್ತಾ ಇರ್ತೀವಿ. ಆದ್ರೆ ಅವಾಗಿನ ಟೈಮಲ್ಲಿ ಯಾವ ಸೋಷಿಯಲ್ ಮೀಡಿಯಾನು ಇರ್ಲಿಲ್ಲ ತಾಯಿ. ಎಲ್ಲಾ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿ ಇತ್ತು ಅಂದ್ರೆ, ಗುರು ರಾಘವೇಂದ್ರ ಸ್ವಾಮಿಯವರು ರಾಯರನ್ನ ನಂಬಿ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ಅಂದ್ರೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಗುರು.
ಅದಕ್ಕೋಸ್ಕರ ಅರ್ಥ ಆಯ್ತಲ್ಲಮ್ಮ. ಆಯ್ತು ಸರಿ ತಾಯಿ, ಗುರುಗಳೇ. ತುಂಬಾ ಖುಷಿ ಆಯ್ತು. 5 ವರ್ಷ ಆದ ನಂತರ ನೀವು ನನಗೆ ಸಂತಾನ ಭಾಗ್ಯ ಆಗಿದೆ ರಾಯರ್ನ ಪೂಜೆ ಮಾಡಿದ್ದಕ್ಕೆ ಅಂತ ಹೇಳಿದ್ರಲ್ವಾ, ನನಗೆ ಹೌದು. ತುಂಬಾನೇ ಖುಷಿ ಆಯ್ತು. ಅದೇ ಮುಖಾಂತರದಲ್ಲಿ ನಿಮ್ಮ ತಂಗಿಯವರಿಗೆ ಇದೇ ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿ ನನಗೆ ಕರೆ ಮಾಡ್ಬೇಕು ತಾಯಿ. ನೀವು ಸರಿ, ಖಂಡಿತ ನೀವು ಕರೆ ಖಂಡಿತವಾಗ್ಲೂ ಮಾಡೇ ಗುರುಗಳೇ, ಮಾಡ್ತೀರಾ. ಮಾಡ್ತೀನಿ ಗುರುಗಳೇ. ಆದ್ಮೇಲೆ ನಿಮ್ಗ್ ತಲುಪಿಸ್ತೀನಿ ಗುರುಗಳೇ, ಅದು ನನ್ ಬಾಧ್ಯತೆ ಗುರುಗಳೇ, ಖಂಡಿತ ಕರೆ ತಾಯಿ. ಮಾಡೋದು. ಸರಿ, ಶುಭವಾಗ್ಲಿ ತಾಯಿ. ಮತ್ತೆ ಸಂಪರ್ಕ ಧನ್ಯವಾದ. ಮಾಡ್ತೀನಮ್ಮ. ಸರಿ ಗುರುಗಳೇ.